ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಡೇ 80. ಸೊ ಫೈನಲಿ ಡೇ 1ಇಂದ ಡೇ 80 ಬಂದಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಇನ್ನು 20 ಡೇಸ್ ಮಾತ್ರ ಇರೋದು. ಸೊ ಬೆಳಗ್ಗೆ ಎದ್ದು ನಾಷ್ಟ ಮಾಡಿದೆ, ರೆಡಿ ಆಗಿಬಿಟ್ಟು ಡ್ರೈ ಫ್ರೂಟ್ಸ್ ತಿನ್ಕೊಂಡು, ಶುಕ್ರವಾರ ಅಮ್ಮನ ವಾರ ಆಗಿತ್ತು, ಅದಕ್ಕೆ ಅಮ್ಮನಿಗೆ ಇನ್ನೂ ಅಭಿಷೇಕ ಮಾಡ್ತಿರೋ ಅಂತ ಆಚಿಂದ ದರ್ಶನ ಮಾಡ್ಕೊಂಡು ಸಂಜೆ ಬರ್ತೀನಿ ಅಂತ ಹೇಳಿ ಆಯುಷು ಕರ್ಕೊಂಬರಕ್ಕೆ ಹೋದೆ. ಸೊ ಆಯುಷು ಮನೆಯಿಂದ ಹೋಗಿ ಲಿಖಿತ್ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಲಿಖಿತ್ ಮನೆ ಹತ್ರ ಹೋಗಿ ಲಿಖಿತ್ ಕಪ್ಪಿ ಅವನಿಗೆ ಕರ್ಕೊಂಡು ಬಸ್ ಸ್ಟಾಪ್ಗೆ ಹೋದ್ವಿ. ಸೊ ಬಸ್ ಸ್ಟಾಪ್ಗೆ ಹೋದಾಗ ಫುಲ್ ಖಾಲಿ ಇತ್ತು, ಖಾಲಿ ಬಸ್ ಬಿಟ್ಟಿದ್ರು. ಸೊ ಹೋಗಿದ ತಕ್ಷಣ ಹತ್ಬಿಟ್ವಿ. ಸೊ ಕಿಟಕಿ ಸಿಕ್ತು, ಹೋಗಿ ಬಿಸಿಲು ಬೀಳೋ ಜಾಗದಲ್ಲಿ ಹೋಗಿ ಕೂತ್ಕೊಂಡಿದ್ದೆ. ಸೊ ಆಮೇಲೆ ಕಾಲೇಜ್ಗೆ ಹೋಗಿದ ತಕ್ಷಣ ಫಸ್ಟ್ ನಾಷ್ಟ ಮಾಡ್ಕೊಂಡ್ವಿ. ಸೊ ನಾಷ್ಟ ಮಾಡಾದ್ಮೇಲೆ ನನ್ನ ಫ್ರೆಂಡ್ಸಿಗೆ ಇಂಟರ್ವ್ಯೂ ತೊಗೊಂಡ್ವಿ. ಇವತ್ತು ಲ್ಯಾಂಗ್ವೇಜಸ್ ಲಾಸ್ಟ್ ಡೇಟ್ ಅಂತ ಅಂದ್ಬಿಟ್ಟು ಬನ್ನಿ ಯಾಕೆ ಮೇಡಮ್ ಇವತ್ತು ಕನ್ನಡ ಲಾಸ್ಟ್ ಎಕ್ಸಾಮು, ನೆಕ್ಸ್ಟ್ ಟೈಮ್ ಇರಲ್ಲ. ಓಕೆ, ಹಿಂದಿ. ಸೊ ಏನು ಅನಿಸ್ತಿದೆ ನಿಮಗೆ? ರಾಧಿಕಾ ಅವರೇ, ಲಾಸ್ಟ್ ಎಕ್ಸಾಮು ಲ್ಯಾಂಗ್ವೇಜಸ್ ಹೆಂಗೆ ಅನಿಸ್ತಿದೆ? ಕನ್ನಡ ಲ್ಯಾಂಗ್ವೇಜಸ್ ಲಾಸ್ಟ್ ಎಕ್ಸಾಮು ಹೆಂಗೆ ಅನಿಸ್ತಿದೆ? ಏನು ಅನಿಸ್ತಲ್ಲ ಅಷ್ಟ? ರಿತಿಕಾ ಅವರೇ, ಕನ್ನಡ ಲಾಸ್ಟ್ ಎಕ್ಸಾಮು ಹೆಂಗೆ ಅನಿಸ್ತಿದೆ? ಕೇಳಿಸ್ತಾ ಇಲ್ಲ ಹತ್ರ ಬಾ. ಹಾಂ, ಏನಾರು ಹೇಳು, ಜೋರಾಗಿ ಹೇಳು. ಸೊ ಆಮೇಲೆ ಫೈನಲಿ ಎಕ್ಸಾಮ್ ಬಂದು ಎಲ್ಲರೂ ಮನೆಗೆ ಹೋಗಿದ್ರೆ ನಾವು ಹೇಳ್ಸ್ಕೊತಿದ್ವಿ ಪೂಜನ ಹತ್ರ. ಸೊ ಅದೊಂದು ವೀಡಿಯೋ ಮಾಡ್ಕೊತ ಆಮೇಲೆ ಲೈಬ್ರರಿಗೆ ಬುಕ್ ರಿಟರ್ನ್ ಮಾಡುವೆ, ಅಂದರೆ ರಿನ್ಯೂವಲ್ ಮಾಡಿಸ್ಬೇಕಿತ್ತು ಡೇಟು. ಸೊ ಅದನ್ನು ಮಾಡಿಸ್ಕೊತ ಆಮೇಲೆ ಅಲ್ಲಿ ಎಲ್ಲ ಡೇಟ್ ಬರ್ದ್ವಿ. ಸೊ ಅಷ್ಟರಲ್ಲಿ ಆಯುಷಿಗೆ ಬಿಟ್ಟರು 1:15ಗೆ. ಸೊ ಆಮೇಲೆ ಲಂಚ್ ಮಾಡ್ಕೊಂಡು ಎಲ್ಲರೂ ಅವ್ನಿಗೆ ಆಯುಷು ಆಫ್ ಟೈನೇ ಬಂದುಬಿಟ್ಟು ಅವ್ನಿಗೇನೋ ಹಲ್ಲು ನೋವ್ತಿದೆ ಅಂತ ನೈಟು ಹಾಸ್ಪಿಟ್ಲಿಗೆ ಹೋಗಿದ್ವಿ. ಸೊ ಅವ್ರೇನೋ ಎಕ್ಸ್ರೇ ತೆಗಿಸ್ಬೇಕು ಅಂತ ಅಂದರು. ಸೊ ರಾಮನಗರಕ್ಕೆ ಹೋಗಿದ ತಕ್ಷಣ ಫಸ್ಟ್ ಅದೇ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಬಸ್ ಹತ್ಕೊಂಡು ಹೋಗ್ತಿದ್ವಿ. ಸೊ ಆಮೇಲೆ ಅಲ್ಲಿಂದ ಲಿಖಿತಿಗೆ ಮನೆಗೆ ಬಿಟ್ಬಿಟ್ಟು ಬ್ಯಾಗ್ನ ಮನೇಲಿ ಇಟ್ಬಿಟ್ಟು ಹಾಸ್ಪಿಟ್ಲಿಗೆ ಹೋದ್ವಿ. ಸೊ ಇಲ್ಲಿ ಎಕ್ಸ್ರೇ ತೆಗ್ಸಿ ಅಣ್ಣ ಅವ್ರದ್ದು ಅಲ್ಲೇ ಬೇಗನೆ ಕೊಟ್ಟರು. ಸೊ ಇಸ್ಕೊಂಡು ಹಂಗೆ ಹಾಸ್ಪಿಟ್ಲಿಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಮನೆಗೆ ಹೋಗ್ಬಿಟ್ಟು ಹೋಗೋಣ, ಜಿಮ್ಮಿ ಒಬ್ಬನೇ ಇದ್ದಾನೆ ಅಂತ ಅಂದ್ಬಿಟ್ಟು ಸೊ ಹೋಗಿದ್ದೆ. ಸೊ ಅಲ್ಲಿ ನನ್ನ ತಮ್ಮ ಪಪ್ಸ್ ತೊಗೊಂಡಿದ್ದೆ, ನಾನು ಚಂಪಕ್ಲಿ ತಿನ್ನಬೇಕು ಅನಿಸಿತ್ತು ಅಂದ್ಬಿಟ್ಟು ಚಂಪಕ್ಲಿ ತೊಗೊಂಡಿದ್ದೆ. ಸೊ ನಮ್ಮ ಜಿಮ್ಮಿಗೆ ಅಲ್ಲಿ ಮಧ್ಯದ ಇರೋ ಹಾಲ್ಕೋ ಒಂದಿಷ್ಟ, ಅದಕ್ಕೆ ಅವನು ಅದನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದ. ಅವ್ನಿಗೊಂದು ಸ್ವಲ್ಪ ಕೊಟ್ಟಿದ್ದು ಟ್ರೇಡರ್ಸ್ ನೋಡ್ಕೊಂಡು ತಿನ್ಕೊಂಡು ಆಮೇಲೆ ಜಿಮ್ಮಿಗೆ ವಾಕಿಂಗ್ ಕರ್ಕೊಂಡು ಹೋಗೋಣ ಅಂತಂದು ವಾಕಿಂಗ್ ಕರ್ಕೊಂಡು ಹೋದೆ. ಸೊ ಇವತ್ತಿನ ದಿನ ಹೇಗಿತ್ತು? ಇಲ್ಲಿಗೆ ನನ್ನ ಮಿನಿ ವ್ಲಾಗ್ ಮುಕ್ತಾಯವಾಗುತ್ತಿದೆ. ಧನ್ಯವಾದಗಳೊಂದಿಗೆ ಟಾಟಾ, ಬೈ ಬೈ, ಸಿ ಯು ನೆಕ್ಸ್ಟ್ ವ್ಲಾಗ್.